ಧರ್ಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಇದೊಂದು ಮದ್ಯವ್ಯಸನ ಶಿಬಿರ ಪ್ರಾರಂಭವಾಗಿ ಇಂದಿಗೆ 1819 ಶಿಬಿರಗಳಾಗಿದೆ. ಇಷ್ಟು ಶಿಬಿರಗಳಲ್ಲಿ ಸುಮಾರು ಸಾವಿರಾರು ಜನ ಬಡ ಕುಟುಂಬಗಳು ಈ ಒಂದು ಪಿಡುಗಿನಿಂದ ಹೊರಗಡೆ ಬರುವಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾಜಮುಖ ಕಾರ್ಯಕ್ರಮಗಳಿಂದ ಸಮಾಜಮುಖಕ್ಕೆ ನಿಮ್ಮನ್ನು ಈ ಏನು ಸಮಾಜದ ಮುಖಕ್ಕೆ ನಿಮ್ಮನ್ನು ಈಗ ಈ ಒಂದು ಸಂಸ್ಥೆಯಿಂದ ಒಳ್ಳೆ ಕಾರ್ಯ ಹಮ್ಮಿಕೊಂಡಿದ್ದು, ತಾವೆಲ್ಲ ಈಗ ಏನು ನಿಮ್ಮನ್ನು ನೋಡ್ತಾ ಇದ್ದ ರೀತಿ ಈ ಶಿಬಿರಕ್ಕೆ ಹಿಂದೆ ಏನು ನೋಡ್ತಾ ಇದ್ರು, ಈಗ ನಿಮ್ಮನ್ನು ಯಾವ ರೀತಿ ನೋಡ್ತದೆ ಅಂತೇಳಿ ನೀವು ಈಗ ನಿಮ್ಮ ಊರುಗಳಿಗೆ ಹೋದ ನಂತರ ಆ ಒಂದು ಮನವರಿಕೆ ನಿಮ್ಗೆ ಆಗ್ತದೆ. ನೀವುಗಳು ಏನೀಗ ನೀವು 2 ದಿವಸದಿಂದ ಈ ಒಂದೊಂದು ಆ ಒಂದು ಚಟದಿಂದ ದೂರ ಇದ್ದೀರಿ, ಅದೊಂದು ಈ ಚಟವನ್ನು ಮತ್ತೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗದಿರುವಂತೆ ನಾವು ಶಬ್ದ ಮಾಡಿ ಆ ಒಂದು ಕಾರ್ಯ ನೀವು ಮಾಡಿದಲ್ಲಾದಲ್ಲಿ ಈ ಒಂದು ಶಿಬಿರಕ್ಕೆ ಅರ್ಥ ಬರುತ್ತದೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. ಈ ಒಂದು ಇದರಿಂದ ಬಡತನ ರೇಖೆಗಿಂತ ಕೆಳಗಿನಿಂತವರು ಅದು ಜನ ಆಗಿರಬಹುದು, ಸಮಾಜದಲ್ಲಿ ಕಟ್ಟೆಗಡೆ ಇದಕ್ಕೂ ಒಂದು ವ್ಯಸನ ಬಿಟ್ಟದ್ದ ಕಾಲದಲ್ಲಿ ನಾವು ಸಮಾಜದ ಒಳ್ಳೆಯ ಮಾನವನಾಗಿ ಬದುಕೊಳ್ಳೋ ಅವಕಾಶ ಆಗ್ತದೆ ಅಂತೇಳಿ 2 ಮಾತುಗಳು ಆಡಲು ಅವಕಾಶ ಕೊಟ್ಟಂತ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆನು ಎನ್ನೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು, ಹತ್ತಿರವಿದ್ದು ದೂರ ನಿಲ್ಲುವೆವು. ನಮ್ಮ ಅಮ್ಮಿನ ಕೋಟೆಯಲ್ಲಿ, ನಮ್ಮ ಅಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ನಂಬಿಕೆ ಎಂಬುದು, ಎಷ್ಟು ಕಷ್ಟವೋ ನಂಬಿಕೆ ಎಂಬುದು. 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ದೇಹವೇ ಗುಡಿಯು ಭಾವವೇ ಮಡಿಯು, ದೇಹವೇ ಗುಡಿಯು ಭಾವವೇ ಮಡಿಯು. ನಡೆಯೇ ನುಡಿಯ ಗೋಪುರವು, ನಡೆಯೇ ನುಡಿಯ ಗೋಪುರವು. ಪ್ರೀತಿಯ ನುಡಿಯೇ ಗಂಟೆಯ ನಾದವು, ಪ್ರೀತಿಯ ನುಡಿಯೇ ಗಂಟೆಯ ನಾದವು. ಈಗಿರೆ ಜೀವನ ಪಾವನವು, ಈಗಿರೆ ಜೀವನ ಪಾವನವು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಪ್ರಪ್ರಥಮವಾಗಿ ಪರಮ ಪೂಜ್ಯರು ನನಗೇನೆ ಖುಷಿ ಆಗ್ತಾ ಇದೆ. 8 ದಿನ ಅಲ್ಲ, ಇನ್ನೂ 3 ದಿವಸ ಬೇಕಾಗುತ್ತೆ, ಇಲ್ಲೇ ಇರೋಣ ಅನ್ನೋಷ್ಟು ನನ್ನ ಮನಸ್ಸಿಗೆ ಬಂದಿದೆ. ಇಷ್ಟು ಹೇಳಿ ನಾನು ಮಾತು.
ಸ್ವಲ್ಪ ನೋಡಿ ಬಂದವರು ಅಲ್ಲಿ ಕುರ್ಚಿ ಕಾಣಿದ್ರು ನೋಡಿ ಇದ್ದವರು ನಾಲ್ಕು ಕುರ್ಚಿಯಲ್ಲಿದ್ದಾರೆ. ಶ್ರೀರಂಗರ ಗಮನಕ್ಕೆ ಇನ್ನು ಸಮಾರೋಪ ಕಾರ್ಯಕ್ರಮ ಮುಂದೆ ಈ ಶಿಬಿರದಲ್ಲಿರುವ ಒಂದು ಕಡೆ ಕಾರ್ಯಕ್ರಮ ಸಮಾರೋಪ ಸಮಾರಂಭ. ಆ ಕಾರ್ಯಕ್ರಮ ಮುಗಿಯುವವರೆಗೆ ನಿಮಗೆ ಉದಾಸೀನ ಆಗ್ಬಾರ್ದು. ನಿರುದ್ಯೋಗ ಇದೆ, ಇನ್ನೊಂದು ಕಡೆ ಬಡತನ ಇದೆ, ಇನ್ನೊಂದು ಕಡೆ ಅನಕ್ಷರತೆ ಇದೆ. ಪೂಜ್ಯರು ಬಹಳ ಚಿಂತನೆಯನ್ನು ಮಾಡಿದರು 1972ರಲ್ಲಿ. ಇವತ್ತು ರೂಟ್ ಸೆಟ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ